Welcome to the course on chemistry. In that we are discussing about chemical kinetics. So in previous lecture we have studied the half-life of zero order reaction and first order reaction. Now we will solve some problems on those relationships. Okay. So the first question is, a reaction is found to have a rate constant K is equal to 5.5 into 10 raised to minus 14 per second. Find the half-life of the reaction. So again kottarile one reaction ada chemical reaction adarda rate constant ಯಾವ ರೀತಿ ಡಿನೋಟ್ ಮಾಡ್ತೀರಿ K. So its rate constant K is 5.5 into 10 raised to minus 14 per second. Calculate the half-life of the reaction. ಈ ರಿಯಾಕ್ಷನ್ ಅಂತ ಹಾಫ್ ಲೈಫ್ ಅನ್ನು ನೀವು ಏನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಅವ್ರು ಕೊಟ್ಟಿರೋಂಥ ವ್ಯಾಲ್ಯೂ ಯಾವುದು ಕೆ ವ್ಯಾಲ್ಯೂ ಅಷ್ಟು ಕೊಟ್ಟಾರು. ನೌ ಫಾರ್ ಹಾಫ್ ಲೈಫ್ ಆಫ್ ದಿ ರಿಯಾಕ್ಷನ್ ಯು ಹ್ಯಾವ್ ಟು ಇಕ್ವೇಷನ್ಸ್. ನೀವು ಎರಡು ಇಕ್ವೇಷನ್ಸನ್ನು ಏನು ಮಾಡಿರಿ, ಡಿರೈವ್ ಮಾಡಿರಿ. ಒಂದು ಹಾಫ್ ಲೈಫ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್ ಆ್ಯಂಡ್ ಹಾಫ್ ಲೈಫ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಈಗ ಅವರು ಫಸ್ಟ್ ಆರ್ಡರ್ ಅಂತೂ ಕೊಟ್ಟಿಲ್ಲ, ಝೀರೋ ಆರ್ಡರ್ ಅಂತೂ ಕೊಟ್ಟಿಲ್ಲ. So first you need to find which order reaction it is. ಈಗ ಅವ್ರು ಏನು ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಫಸ್ಟ್ ಏನು ಮಾಡಬೇಕು, ಫಸ್ಟ್ ಆರ್ಡರ್ ಆರ್ ಝೀರೋ ಆರ್ಡರ್ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ, ಏನು ಕೊಟ್ಟ ಇಲ್ಲ ಇಲ್ಲಿ. ಸಿ ಕೆ ವ್ಯಾಲ್ಯೂ ಈಸ್ ಗಿವನ್. ನಿಮಗೇನು ಕೊಟ್ಟಾರಿಲ್ಲೇ ಕೆ ವ್ಯಾಲ್ಯೂ ಕೊಟ್ಟಾರ. ಕೆದ ವ್ಯಾಲ್ಯೂ ಎಷ್ಟದ 5.5 into 10 raised to minus 14 per second. So we have already solved some problems on finding the order of the reaction by using the value of K and using the unit which is mentioned there. ನಾವು ಏನು ಮಾಡಿವಿ ಆಲ್ರೆಡಿ Kದ ವ್ಯಾಲ್ಯೂ ಅಷ್ಟ ಇದ್ದಾಗ ಆರ್ಡರ್ ಆಫ್ ರಿಯಾಕ್ಷನ್ ಏನಿರುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡೀವಿ. ಹ್ಯಾಂಗೆ ಫೈಂಡ್ ಔಟ್ ಮಾಡೀವಿ, ಏನು ಯೂನಿಟ್ ಯೂಸ್ ಮಾಡ್ಯಾರ ಆ ಯೂನಿಟನ್ನು ನೋಡಿಕೊಂಡು ನಾವೇನು ಮಾಡ್ಬೋದು, ಆರ್ಡರ್ ಆಫ್ ರಿಯಾಕ್ಷನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಪರ್ ಸೆಕೆಂಡ್ ವಿಚ್ ಆರ್ಡರ್ ರಿಯಾಕ್ಷನ್ ಇಟ್ ಈಸ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್. ಯಾವ ಆರ್ಡರ್ದು ಯೂನಿಟ್ ಅದು, ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ ಹ್ಯಾವಿಂಗ್ ದಿ ಯೂನಿಟ್ ಪರ್ ಸೆಕೆಂಡ್, ಹೆನ್ಸ್ ಇಟ್ ಈಸ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಆಸ್ ವಿ ನೋ, half-life of first order reaction is what is the formula? T half is equal to 0.693 divided by K. This is the equation that we have. So T half is equal to 0.693 divided by K. ಇದು ಆಲ್ರೆಡಿ ನಾವು ಏನು ಮಾಡೀವಿ, ಡಿರೈವ್ ಮಾಡೀವಿ. ಈಗ ನಮಗೆ ಟಿ ಹಾಫ್ ಲೈಫ್ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ರೆ ಎದ್ರ ವ್ಯಾಲ್ಯೂ ಗೊತ್ತಿರಬೇಕು, ಕೆದ ವ್ಯಾಲ್ಯೂ ಗೊತ್ತಿರಬೇಕು. ಕೆದ ವ್ಯಾಲ್ಯೂ ಗೊತ್ತಾದ್ರೆ ಟಿ ಹಾಫ್ ಆಟೋಮೆಟಿಕ್ ಆಗಿ ನಮಗೆ ಗೊತ್ತಾಗುತ್ತೆ. ಸೊ ದೇ ಹ್ಯಾವ್ ಗಿವನ್ ದಿ ಕೆ ವ್ಯಾಲ್ಯೂ ಅವ್ರು ಏನು ಮಾಡ್ಯಾರ, ಆಲ್ರೆಡಿ ಕೊಟ್ಟಾರ. ಸೊ ಸಬ್ಸ್ಟಿಟ್ಯೂಟ್ ದ್ಯಾಟ್ ಕೆ ವ್ಯಾಲ್ಯೂ. ಸೊ ವಿ ನೋ ಕೆ ಈಸ್ ಈಕ್ವಲ್ ಟು 5.5 into 10 raised to minus 14 per second. This implies T half is equal to 0.693 divided by K is 5.5 into 10 raised to minus 14. So how much you will get? 1.26 into 10 raised to 13 seconds. So T half is, that is half life is 1.26 into 10 raised to 13 second. So this is how we will solve the half life by using the rate constant value. Okay. Let's see the next question. Show that in a first order reaction, time required for completion of 99.9% is 10 times of half life of a reaction. ಇವರು ಏನು ಕೊಟ್ಟಿದ್ದಾರೆ, you have to prove or you have to show that first order reaction
ಒಂದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅದ, ಆ ರಿಯಾಕ್ಷನ್ ಕಂಪ್ಲೀಟ್ ಆಗ್ಬೇಕಂದ್ರ ಎಷ್ಟು ಪರ್ಸೆಂಟು? 99.9% ಕಂಪ್ಲೀಟ್ ಆಗ್ಬೇಕಂತ ಹೇಳಿದ್ರ ಅದು 10 ಟೈಮ್ಸ್ ಆಫ್ ಹಾಫ್ ಲೈಫ್ ಆಫ್ ರಿಯಾಕ್ಷನ್. ಅದರದ್ದು ಏನು ಹಾಫ್ ಲೈಫ್ ಇರುತ್ತಲ್ಲ, ಆ ಹಾಫ್ ಲೈಫ್ಗಿನ 10 ಟೈಮ್ಸ್ 10 ಪಟ್ಟು ಏನಿರುತ್ತ್ರಿ ಹೆಚ್ಚಿರುತ್ತೆ. ಎಷ್ಟು ಕಂಪ್ಲೀಟ್ ಆಗ್ಬೇಕಂದ್ರ 99.9% ರಿಯಾಕ್ಷನ್ ಕಂಪ್ಲೀಟ್ ಆಗ್ಬೇಕಂದ್ರ. ಸೊ 50% ಕಂಪ್ಲೀಟ್ ಆಗ್ಬೇಕಂದ್ರೆ ಎಷ್ಟು ಟೈಮ್ ತಗೊಳುತ್ತಲ್ಲ, ಅದರ 10 ಪಟ್ಟು ಟೈಮ್ 99.9% ಕಂಪ್ಲೀಟ್ ಆಗ್ಬೇಕಂದ್ರೆ ತಗೊಳುತ್ತೆ. ಓಕೆ, ಅದನ್ನ ನೀವು ಏನ್ ಮಾಡಬೇಕು? ಪ್ರೂವ್ ಮಾಡಬೇಕು. ಇನ್ ಸಿಂಪಲ್ ವರ್ಡ್ಸ್ ಯು ಕ್ಯಾನ್ ರೈಟ್ T equal to 10 times that of T half. ಇದನ್ನ ನೀವು ಏನು ಮಾಡಬೇಕು? ಪ್ರೂವ್ ಮಾಡಬೇಕು. T ಅಂದ್ರೆ T ಎಷ್ಟು? 99.9% ಕಂಪ್ಲೀಟ್ ಆಗ್ಬೇಕಂದ್ರೆ ಎಷ್ಟು ಟೈಮ್ ತಗೊಳುತ್ತಲ್ಲ, ಅದು ಎಷ್ಟು ಪಟ್ಟು ಹೆಚ್ಚಿರುತ್ತ? 10 ಟೈಮ್ಸ್ ದ್ಯಾಟ್ ಆಫ್ ದಿ ಹಾಫ್ ಲೈಫ್. ಹಾಫ್ ಲೈಫ್ಗಿನ 10 ಪಟ್ಟು ಏನಿರುತ್ತ್ರಿ ಹೆಚ್ಚಿರುತ್ತೆ ಅಂತ ಹೇಳಿ ತೋರಿಸ್ಬೇಕು. ಸೊ ವಾಟ್ ವಿ ವಿಲ್ ಡೂ? ಏನ್ ಮಾಡ್ಬೇಕೀಗ? ಯೂಸ್ ದಿ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಹಿಯರ್. ಈಗ ಏನ್ ಮಾಡ್ರಿ, ಇಲ್ಲೇ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಮಾಡಿ. ಈಗ ನೀವು ಇಲ್ಲೇ 10 ಟೈಮ್ಸ್ ಹೆಚ್ಚದ ಅಂತ ಹೇಳಿ ತೋರಿಸ್ಬೇಕಂದ್ರ ನಿಮ್ಗೆ ಏನು ವ್ಯಾಲ್ಯೂ ಗೊತ್ತಿರ್ಬೇಕು? T 99.9%. ಇದಕ್ಕೆ ಎಷ್ಟು ಟೈಮ್ ಬೇಕು ಗೊತ್ತಾಗಬೇಕು, ಇದಕ್ಕೆ ಎಷ್ಟು ಟೈಮ್ ಬೇಕು ಗೊತ್ತಾಗಬೇಕು. ಅವಾಗ ಎರಡು ಕಂಪೇರ್ ಮಾಡಿದಾಗ, ರೇಷಿಯೋ ತಗೊಂಡಾಗ ನಮಗೇನು ಸಿಕ್ಬಿಡುತ್ತ? ಆನ್ಸರ್ ಸಿಗತ್ತೆ. ಸೊ ಯು ನೀಡ್ ಟು ಫೈಂಡ್ T 99.9 and T half value. Okay, so first let us find T 99.9%. That is time required to complete 99.9% of the reaction. 99.9% ರಿಯಾಕ್ಷನ್ ಕಂಪ್ಲೀಟ್ ಆಗ್ಬೇಕಂದ್ರ ಎಷ್ಟು ಟೈಮ್ ಬೇಕಾಗತ್ತ ಅದನ್ನ ಏನ್ ಮಾಡ್ರಿ? ಕಂಡುಹಿಡಿಯಿರಿ. ಹೆಂಗ್ ಕಂಡುಹಿಡಿಯೋದು? ವಿ ಹ್ಯಾವ್ ದಿ ಫಾರ್ಮುಲಾ. ರೇಟ್ ಕಾನ್ಸ್ಟಂಟ್ ಇಸ್ ಈಕ್ವಲ್ ಟು 2.303 divided by T log R0 divided by R. This is the formula that we have integrated rate equation for first order. T is time, R0 is initial concentration, R is final concentration. So in order to find time T, ಇಲ್ಲಿ ಟೈಮ್ ಎಷ್ಟು ಪರ್ಸೆಂಟಿಗೆ ಕಂಡುಹಿಡಿಯತ್ತೀರಿ? 99.9. ಸೊ ಅದನ್ನ ಏನ್ ಮಾಡ್ರಿ? ಮೆನ್ಷನ್ ಮಾಡಿ. T 99.9. ಓಕೆ, ಸೊ ನಾವು ಫಸ್ಟ್ R0 ವ್ಯಾಲ್ಯೂ ಗೊತ್ತಿರ್ಬೇಕು ನಿಮ್ಗೆ. ಸೊ ವಾಟ್ ಈಸ್ ದಿ R0 ವ್ಯಾಲ್ಯೂ? R0 ಮೀನ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟಿರುತ್ತ? ದ್ಯಾಟ್ ಕ್ಯಾನ್ ಬಿ ಟೇಕನ್ ಆಸ್ 100%. ಇನಿಷಿಯಲ್ ಕಾನ್ಸಂಟ್ರೇಷನ್ ಏನು ತಗೋಬಹುದು? 100% ಅಂತ ತಗೋಬಹುದು. ಯಾಕಂದ್ರೆ ಇನ್ನೂ ರಿಯಾಕ್ಷನ್ ಸ್ಟಾರ್ಟ್ ಆಗ್ಲಾರ್ದಾಗ ರಿಯಾಕ್ಟಂಟದ ಇನಿಷಿಯಲ್ ಸ್ಟಾರ್ಟಿಂಗ್ ಕಾನ್ಸಂಟ್ರೇಷನ್ ಏನಿರುತ್ತ? 100% ಇರುತ್ತೆ. ರಿಯಾಕ್ಷನ್ ಸ್ಟಾರ್ಟ್ ಆದ್ಮೇಲೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟಂಟ್ ಏನಾಗ್ಕೊಂತ ಹೋಗುತ್ತಾ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನಿಷಿಯಲಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟಂಟ್ ಈಸ್ 100%. ಅಂಡ್ ವಾಟ್ ಈಸ್ ದಿ ಫೈನಲ್ ಕಾನ್ಸಂಟ್ರೇಷನ್? ಫೈನಲ್ ಕಾನ್ಸಂಟ್ರೇಷನ್ ಎಷ್ಟಿರುತ್ತ? ದಟ್ ಈಸ್ ಆರ್. ಎಷ್ಟಿರುತ್ತೆ ರೀ ಆರ್ ಅದ್ ವ್ಯಾಲ್ಯೂ? ಆಸ್ ವಿ ನೋ 99.9% ಆಫ್ ರಿಯಾಕ್ಷನ್ ಈಸ್ ಕಂಪ್ಲೀಟೆಡ್. ನಮಗೇನು ಬರ್ತದ? 99.9% ರಿಯಾಕ್ಷನ್ ಕಂಪ್ಲೀಟ್ ಆಗೈತಿ ಅಂತ ಹೇಳಿದ್ರ 99.9% ರಿಯಾಕ್ಟಂಟ್ ಇದ್ದಿದ್ದು ಏನಾಗ್ಲಿತ್ತದ್ರಿ? ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗೈತಿ. ಉಳಿತೆಷ್ಟು ರಿಯಾಕ್ಟಂಟ್? 99.9% ಕಂಪ್ಲೀಟ್ ಆದ್ರ ಇನ್ನೂ ಉಳಿತೆಷ್ಟು? ಸ್ಟಾರ್ಟಿಂಗ್ ಎಷ್ಟಿತ್ತು? 100 ಇತ್ತು. 100 ಒಳಗೆ ಎಷ್ಟು ಕಂಪ್ಲೀಟ್ ಆಗೈತಿ? -99.9% ಕಂಪ್ಲೀಟ್ ಆಯ್ತು. ಸೊ ಹೌ ಮಚ್ ವಿಲ್ ಗೆಟ್? 0.1%. ಸೊ ದಿಸ್ ಈಸ್ ದಿ ವ್ಯಾಲ್ಯೂ ಆಫ್ ಆರ್. ಸೊ 99.9% ಕಂಪ್ಲೀಟ್ ಆದಾಗ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟಂಟ್ ಏನಾಗಿರುತ್ತೆ? 0.1. At T 99.9%, the concentration of reactant is 0.1. So now we have initial concentration
and final concentration. So substitute these values in this equation. What you will get? K is equal to 2.303 divided by T 99.9 log R naught ಅಂತ ಹೇಳಿದ್ರೆ ಎಷ್ಟದ ರೀ 100 divided by R ಅಂತ ಹೇಳಿದ್ರೆ ಎಷ್ಟದ 0.1. ಈಗ ನಮಗೆ T 99.9 ಬೇಕು. So I will cross multiply this. What I will get? T 99.9 is equal to 2.303 divided by K log 100 divided by 0.1 is nothing but 1000. 100 divided by 0.1 ಮಾಡಿದ್ರೆ ಎಷ್ಟು ಬರುತ್ತೆ ರೀ 1000 ಬರುತ್ತೆ. So 1000 will be the answer. So log 1000, it can also be written as 10 raised to 3, or you can simply write it as 2.303 divided by K log 10 raised to 3. ಈ ರೀತಿ ನೀವು ಬರ್ಕೋಬಹುದು. So log 1000 or log 10 raised to 3 is nothing but how much? T 99.9 is equal to 2.303 divided by K into log 1000 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ರೀ ಆನ್ಸರ್ 3. ಸೊ 10 raised to 3 ಅಂತ ಹೇಳಿದ್ರೆ 3 ಇಲ್ಲಿ ಬರುತ್ತೆ ರೀ. ಓಕೆ, log 10 to the base 10 ಇಲ್ಲೇನೂ ಇಲ್ಲ ಅಂದ್ರೆ ಏನಿರುತ್ತೆ 10 ಇರುತ್ತೆ ಬೇಸ್. ಸೊ ಬೇಸ್ is 10 and this one is also 10. So 10 to the base 10 is 1. So 3 into 1 3. So just remember log 1000 is 3, log 100 is 2, okay, log 10 is 1, log 1 is 0, okay. So 3. Now 2.303 into 3, how much it will give? It gives 6.909 divided by K, that is T 99.9% value. So T 99, that is time required to complete 99.9% of the first order reaction is 6.909 divided by K. ಈಗ T 99.9 ಸಿಕ್ತು ನಿಮಗೆ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? T half. So what is T half? Now T half is equal to, as you already know, half-life of a first order reaction is how much? 0.693 divided by K. So this is the half-life of first order reaction. Now you have T 99.9 and as well as T half. Take the ratio of these two. You will get the answer. ಇವೆರಡರದ್ದು ರೇಷಿಯೋ ತಗೋರಿ, ನಿಮಗೆ ಏನು ಸಿಗುತ್ತಾ? ಆನ್ಸರ್ ಸಿಕ್ಬಿಡುತ್ತೆ. ಎಷ್ಟು ಸಿಗುತ್ತಾ? That you have to calculate. T 99.9 divided by T half is equal to, T 99.9 ಅಂದ್ರೆ ಎಷ್ಟದ ರೀ? 6.909 divided by K whole divided by T half ಅಂತ ಹೇಳಿದ್ರೆ 0.693 divided by K. K get cancels. What will remain? 6.909 divided by 0.693. ಎರಡು ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ? The answer is approximately equal to 10. So this shows that, so or you can write T 99.9 divided by T half is equal to 10, or you can write it as T 99.9 is equal to 10 times that of the half-life of the reaction. So what we want to derive? This relation. See this relation? It is exactly same as this relation. So this is how we can solve the problems of this type. Okay, in this manner you have to solve this. Now we come to know how to solve the problems on half-life which is usually asked on the first order reaction, and also derived the integrated rate equations for zero order and first order. Now we know that
ಫಾರ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ K is equal to 2.303 divided by T log R naught divided by R. So this is the integrated rate equation for first order reaction. Where R naught and R is concentrations of reactant. Here we will use this formula when the reactants are present in solution form. Then the concentration will be considered as 0.1 molar, 0.1 molar, okay, or 1 molar, like that. In solution phase, when the reactants are present in the form of liquid solutions or liquid phase, we will use this equation. Suppose if the reactants are present in gaseous state, ರಿಯಾಕ್ಟಂಟ್ಸ್ ಏನಾದರೂ ಗ್ಯಾಸಿಯಸ್ ಸ್ಟೇಟ್ ಒಳಗಿದ್ದು ಅಂತ ಹೇಳಿದ್ರೆ ಅವಾಗ ಯಾವ ಇಕ್ವೇಷನ್ ಯೂಸ್ ಮಾಡ್ತೀವಿ? ಬಿಕಾಸ್ ಆ ಟೈಮಿಗೆ ನಾವು 1 ಮೋಲಾರ್ 1 ಮೋಲಾಲ್ ಅಂತ ಹೇಳಿ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಿಕಾಸ್ ದೇ ಆರ್ ನಾಟ್ ಪ್ರೆಸೆಂಟ್ ಇನ್ ಲಿಕ್ವಿಡ್ ಸ್ಟೇಟ್, ದೇ ಆರ್ ಪ್ರೆಸೆಂಟ್ ಇನ್ ಗ್ಯಾಸಿಯಸ್ ಸ್ಟೇಟ್. ಸಪೋಸ್ ಲೆಟ್ ಅಸ್ ಕನ್ಸಿಡರ್ ದಿ ರಿಯಾಕ್ಷನ್ A gives B plus C. ಒಂದು A ಅನ್ನೋದು ರಿಯಾಕ್ಟಂಟ್ ಅದ, okay, it is a reactant which is present in gas phase. ಯಾವ phase ಒಳಗದ ರೀ? gas phase ಒಳಗದ. You can write it like this, okay. A ಅನ್ನೋ ರಿಯಾಕ್ಟಂಟ್ B ಮತ್ತು C ಅನ್ನೋ ಪ್ರಾಡಕ್ಟ್ಸ್ ಅನ್ನ ಕೊಡುತ್ತೆ, okay, and that are also present in gaseous state. ಅವನು ಏನದಾವು? gaseous state ಒಳಗದಾವು. And it is a first order reaction. ಇದು ಏನು? ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ಕೊಳ್ಳಿ. ದೆನ್ ಇನ್ ಸಚ್ ಕಂಡೀಷನ್ಸ್ ವಿಚ್ ಇಕ್ವೇಷನ್ ಹ್ಯಾಸ್ ಟು ಬಿ ಫಾಲೋಡ್? ಯಾವ ಇಕ್ವೇಷನ್ನ ನಾವು ಯೂಸ್ ಮಾಡ್ಬೋದು? ದೇರ್ ವಿ ವಿಲ್ ಡಿರೈವ್ ದಿ ಅನದರ್ ಇಕ್ವೇಷನ್ ಬೈ ಯೂಸಿಂಗ್ ದಿಸ್ ಫಸ್ಟ್ ಆರ್ಡರ್ ಇಕ್ವೇಷನ್. ಈ ಫಸ್ಟ್ ಆರ್ಡರ್ ಇಕ್ವೇಷನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಮಾಡಿಫೈ ಮಾಡಿ ಗ್ಯಾಸ್ ಫೇಸಿಗೆ ಏನು ಮಾಡ್ತೀವಿ? ಇಕ್ವೇಷನ್ನ ಡಿರೈವ್ ಮಾಡ್ತೀವಿ. So here the change in the concentration will be calculated in terms of pressure. ನಾವು ಇಲ್ಲಿ ಏನು ತಗೊಂತೀವಿ? ಪಾರ್ಷಿಯಲ್ ಪ್ರೆಷರ್ ಅಂತ ಹೇಳಿ ತಗೊಂತೀವಿ. So let us consider a reaction is taking place in gas phase where A is reactant and it gives B and C as products. ಗ್ಯಾಸ್ ಫೇಸ್ ಒಳಗೆ A ಅದ, ಅದು ರಿಯಾಕ್ಟಂಟ್, ಅದು ಏನು ಕೊಡುತ್ತೆ? ಬಿ ಮತ್ತು ಸಿ ಅನ್ನುವಂಥ ಪ್ರಾಡಕ್ಟನ್ನು ಕೊಡುತ್ತೆ, ಓಕೆ. ನಾವು ವೆನ್ ಟೈಮ್ ಟಿ ಈಸ್ ಈಕ್ವಲ್ ಟು 0, ಟೈಮ್ ಟಿ ಏನಿತ್ತು? 0 ಇತ್ತು ಅಂತ ಹೇಳಿ ತಿಳ್ಕೊರಿ. 0 ಅಂತ ಹೇಳಿದ್ರೆ ಇನಿಷಿಯಲಿ ಇನ್ನೂ ರಿಯಾಕ್ಷನ್ ಸ್ಟಾರ್ಟ್ ಆಗಿರೋದಿಲ್ಲ. ಆವಾಗ ಏದ್ ಪ್ರೆಷರ್ ಏನಿರುತ್ತೆ? ಆ್ಯಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಇಟ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಪ್ರೆಷರ್, ಓಕೆ. ಈಗ ನಾವೇನು ತೊಗೊತೀವಿ? ಗ್ಯಾಸ್ ಫೇಸ್ ಇದ್ದಾಗ ಪ್ರೆಷರ್ ಟರ್ಮನ್ನು ಯೂಸ್ ಮಾಡ್ತೀವಿ. ಸೊ ಪ್ರೆಷರ್ ಆಫ್ ದಿಸ್ ಎ ವಿಲ್ ಬಿ ಪಿ ಐ. ಏನದ ಅಂತ ಹೇಳ್ತೀವಿ ಕೊರಿ? ಪ್ರೆಷರ್ ಏದ ಪ್ರೆಷರ್ ಎಷ್ಟದ? ಪಿ ಐ. ಪಿ ಐ ಮೀನ್ಸ್ ಇನಿಷಿಯಲ್ ಪ್ರೆಷರ್. ಪಿ ಐ ಅಂತ ಹೇಳಿದ್ರೆ ಇನಿಷಿಯಲ್ ಪ್ರೆಷರ್ ಅಂತ ಹೇಳ್ತೀವಿ. ಟೈಮ್ ಏನದ? 0 ಅದ ರೀ, ಇನ್ನೂ ರಿಯಾಕ್ಷನ್ ಸ್ಟಾರ್ಟ್ ಆಗಿಲ್ಲ. ಅವಾಗ ಬಿ ಮತ್ತು ಸಿ ಇದ್ದ ಪ್ರೆಷರ್ ಏನಿರುತ್ತೆ? ಬಿ ಮತ್ತು ಸಿ ಇದ್ದ ಪ್ರೆಷರ್ ಏನಿರುತ್ತೆ? ಇಟ್ ವಿಲ್ ಬಿ 0. ಏನಿರುತ್ತಾ? 0 ಇರುತ್ತೆ. ಯಾಕೆ 0 ಇರುತ್ತಾ? ಇನ್ನೂ ರಿಯಾಕ್ಷನ್ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಪ್ರಾಡಕ್ಟ್ಸ್ ಫಾರ್ಮ್ ಆಗಿರೋದೇ ಇಲ್ಲ, ಬರೀ ಎ ಅಷ್ಟೇ ಇರುತ್ತೆ. ಬಿ ಮತ್ತು ಸಿ ಇನ್ನೂ ನಮಗೆ ಏನಾಗಿರೋದಿಲ್ಲ? ಸಿಕ್ಕಿರೋದಿಲ್ಲ. ಹೆನ್ಸ್ ದಿ ಕಾನ್ಸಂಟ್ರೇಷನ್ ದಟ್ ಈಸ್ ಪ್ರೆಷರ್ ಆಫ್ ಬಿ ಆ್ಯಂಡ್ ಸಿ ವಿಲ್ ಬಿ 0. ಬಿ ಮತ್ತು ಸಿ ಇದ್ದ ಪ್ರೆಷರ್ ಏನಾಗುತ್ತೆ? 0 ಆಗುತ್ತೆ. ನಾವು ದಿ ರಿಯಾಕ್ಷನ್ ವಿಲ್ ಸ್ಟಾರ್ಟ್ಸ್ and time is t. ಟೈಮ್ ಏನದ? ಟಿ ಅದ ಅಂತ ಹೇಳಿ ತಿಳ್ಕೊರಿ. ಸೊ ರಿಯಾಕ್ಷನ್ ಸ್ಟಾರ್ಟ್ ಆಯ್ತು, ಒಂದು ಎಷ್ಟೋ 10 ಸೆಕೆಂಡೋ 20 ಸೆಕೆಂಡೋ ಅಥವಾ 60 ಮಿನಿಟ್ಸ್ 20 ಮಿನಿಟ್ಸ್ ಆ ರೀತಿ ಏನಾಯ್ತು? ಟೈಮ್ ಆಯಿತು. ಇನ್ ಜನರಲ್ ಆಗಿ ನಾವೇನು ತೊಗೊಳ್ಳೋಣ? ಟೈಮ್ ಟಿ ಅಂತ ಹೇಳಿ ತೊಗೊಳ್ಳೋಣ. ಆಟ್ ದ್ಯಾಟ್ ಟೈಮ್ ದಿ ಪ್ರಾಡಕ್ಟ್ಸ್ ಆರ್ ಸ್ಟಾರ್ಟೆಡ್ ಟು ಫಾರ್ಮ್. ಈ ಎ ಇದ್ದಿದ್ದು ಡಿಕಂಪೋಸ್ ಆಗಿ ಬಿ ಮತ್ತು ಸಿ ನ ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು?
ಫಾರ್ಮೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಫಾರ್ಮ್ ಆದಾಗ ಬಿದ ಪ್ರೆಷರ್ ಎಕ್ಸ್ ಅಂತ ತಿಳ್ಕೊರಿ, ಸಿದ ಪ್ರೆಷರ್ನು ಏನಂತ ತಿಳ್ಕೊರಿ ಎಕ್ಸ್ ಅದ ಅಂತ ಹೇಳಿ ತಿಳ್ಕೊರಿ. ಓಕೆ, ಅಷ್ಟು ಪ್ರೆಷರ್ ಏನಾತಿಲ್ಲ ಹೆಚ್ಚಾಯ್ತು ಬಿ ಮತ್ತು ಸಿ ಇದ್ದು. ಏನಿದ್ದು ಎ ಇದ್ದಿದ್ದು ಕನ್ವರ್ಟ್ ಆಯಿತು, ಬಿ ಮತ್ತು ಸಿ ಆಯಿತು. ಓಕೆ, ಕಂಪ್ಲೀಟ್ ಆಗಿಲ್ಲ ಇನ್ನೂ ರಿಯಾಕ್ಷನ್. ಸರ್ಟನ್ ಟೈಮ್ ಟಿ, ಏನೋ ಇಷ್ಟು ಟೈಮ್ ಆಗೈತಿ ಟಿ ಅಂತ ಹೇಳಿ, ಆವಾಗ ಸ್ವಲ್ಪ ಎದ ಪ್ರೆಷರ್ ಕಡಿಮೆ ಆಗಿ ಬಿ ಮತ್ತು ಸಿದ ಪ್ರೆಷರ್ ಏನಾಯ್ತು ಹೆಚ್ಚಾಯಿತು. ಎಷ್ಟು ಹೆಚ್ಚಾಯಿತು ಎಕ್ಸ್ ಅಂತ ಹೇಳಿ ತಿಳ್ಕೊರಿ. ಎಕ್ಸ್ ವ್ಯಾಲ್ಯೂ ಅಷ್ಟ ಬಿ ಮತ್ತು ಸಿದ ಪ್ರೆಷರ್ ಹೆಚ್ಚಾಯ್ತು. ಅವಾಗ ಎದ ಪ್ರೆಷರ್ ಏನಾಗಿರುತ್ತೆ ಇನಿಷಿಯಲಿ ಪಿ ಐ ಇತ್ತು. ಈಗ ಬಿ ಮತ್ತು ಸಿ ಫಾರ್ಮ್ ಆದಾಗ ಇವು ಎರಡು ಏನು ಮಾಡ್ತಾವೆ ಪ್ರೆಷರ್ ಎಕ್ಸರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಅವಾಗ ಇದರದ್ದು ಪ್ರೆಷರ್ ಏನಾಗುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ ಆಗತ್ತೆ ರೀ? ಇಟ್ ಈಸ್ ನಥಿಂಗ್ ಬಟ್ ಪಿ ಐ ಮೈನಸ್ ಎಕ್ಸ್. ಅಂದ್ರೆ ಇಲ್ಲಿ ಎಕ್ಸ್ ಅಷ್ಟು ಪ್ರೆಷರ್ ಹೆಚ್ಚಾಯಿತು ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ ಪ್ರೆಷರ್ ಏನಾಗುತ್ತಾ ಕಡಿಮೆ ಆಗುತ್ತೆ. ಇಲ್ಲಿ ಎಷ್ಟು ಹೆಚ್ಚಾಗತ್ತ ಅಷ್ಟೇ ಇಲ್ಲಿ ಪ್ರೆಷರ್ ಏನಾಗತ್ತೆ ರೀ ಕಡಿಮೆ ಆಗತ್ತೆ. ಯಾವುದ್ರೊಳಗೆ ಇನಿಷಿಯಲ್ ಪ್ರೆಷರ್, ಸಪೋಸ್ ದಿ ಪ್ರೆಷರ್ ಈಸ್ 100 ಇತ್ತು ಅಂತ ಹೇಳಿದ್ರೆ ಆಮೇಲೆ ಒಂದಿಷ್ಟು ಟೈಮ್ ಆದಮೇಲೆ ಇಲ್ಲೇನಾದ್ರು ಅಂತ ತಿಳ್ಕೊರಿ 50 ಆಯಿತು ಅಂತ ಹೇಳಿ ತಿಳ್ಕೊರಿ ಎರಡರದ್ದು ಪ್ರೆಷರ್. ಅವಾಗ ಇಲ್ಲೇನಾಗತ್ತೆ 100 ಮೈನಸ್ 50, ಅವಾಗ ಏನು ಬರುತ್ತೆ ರೀ 50. ಇದರದ್ದು ಪ್ರೆಷರ್ 50 ಆಗುತ್ತೆ, ಇದರದ್ದು ಪ್ರೆಷರ್ 50 ಇರುತ್ತೆ. ಸೊ ಟೋಟಲಿ ಇಟ್ ಬಿಕಮ್ಸ್ ಅಗೇನ್ 100. ಮತ್ತು ಏನಾಗ್ಬಿಡ್ತದು 100 ಆಗ್ಬಿಡುತ್ತೆ. ಸೊ ಇಲ್ಲಿ ಎಷ್ಟು ಪ್ರೆಷರ್ ಹೆಚ್ಚಾಗುತ್ತಲ್ಲ ಅಷ್ಟು ಪ್ರೆಷರ್ ಇಲ್ಲಿ ಏನಾಗುತ್ತೆ ರೀ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಇನಿಷಿಯಲ್ ಒಳಗೆ ಎಷ್ಟು ಕಡಿಮೆ ಮಾಡಬೇಕು, ಇಲ್ಲಿ ಎಷ್ಟು ಹೆಚ್ಚಾಗಿರುತ್ತೆ. ಇಲ್ಲಿ ಎಕ್ಸ್ ಅಷ್ಟು ಹೆಚ್ಚಾಯಿತು, ಹಾಗಾಗಿ ಇಲ್ಲಿ ಏನು ಮಾಡ್ತೀವಿ ಪಿ ಐ ಮೈನಸ್ ಎಕ್ಸ್ ಅಂತ ಹೇಳಿ ತೊಗೊತೀವಿ. ಓಕೆ, ಆಫ್ಟರ್ ಟೈಮ್ ಟಿ ಇನಿಷಿಯಲ್ ಪ್ರೆಷರ್ ಆಫ್ ಎ ಈಸ್ ಪಿ ಐ and initial pressure of B and C is 0. And after time t, the final pressure of A is Pi minus x and the final pressure of B and C will be x. Okay. Now, according to Dalton's law, here we use one law, that is Dalton's law of partial pressure. Dalton's law of partial pressure. So according to this, you have already studied this in first PUC states of matter, Dalton's law of partial pressure. It states that the total pressure of gas is equal to sum of partial pressures of individual gas. ಏನಂತ ಹೇಳ್ತದು ಟೋಟಲ್ ಪ್ರೆಷರ್ ಯಾವುದಕ್ಕೆ ಈಕ್ವಲ್ ಇರುತ್ತೆ ರೀ? ಸಮ್ ಆಫ್ ಪಾರ್ಷಿಯಲ್ ಪ್ರೆಷರ್ಸ್ ಆಫ್ ಇಂಡಿವಿಜುವಲ್ ಗ್ಯಾಸಸ್. ಯಾವ್ಯಾವ ಗ್ಯಾಸ್ ಇರ್ತಾವಲ್ಲ ಆ ಗ್ಯಾಸದ ಪ್ರೆಷರನ್ನು ಎಲ್ಲ ಕೂಡಿಸಿದಾಗ ನಮಗೇನು ಸಿಗುತ್ತೆ ಟೋಟಲ್ ಪ್ರೆಷರ್ ಸಿಗುತ್ತೆ. ಈಗ ಯಾವ್ಯಾವ ಅದಾವ್ರಿ ಇಲ್ಲಿ ರಿಯಾಕ್ಷನ್ ಒಳಗೆ ಪಿ ಎ, ಓಕೆ, ಎ ಬಿ ಸಿ ಅದಾವ, 3 ಪ್ರೆಷರ್ ಎಕ್ಸರ್ಟ್ ಮಾಡ್ತಾವೆ. ಎ ಎಷ್ಟು ಪ್ರೆಷರ್ ಎಕ್ಸರ್ಟ್ ಮಾಡುತ್ತೆ ಅಂತ ತಿಳ್ಕೊರಿ ಪಿ ಎ ಅಂತ ಹೇಳಿ ತಿಳ್ಕೊರಿ. ಬಿ ಎಷ್ಟು ಎಕ್ಸರ್ಟ್ ಮಾಡುತ್ತಾ ಪಿ ಬಿ, ಆ್ಯಂಡ್ ಸಿ ಎಷ್ಟು ಎಕ್ಸರ್ಟ್ ಮಾಡುತ್ತಾ ಪಿ ಸಿ. ಪಾರ್ಷಿಯಲ್ ಪ್ರೆಷರ್ಸ್ ಆಫ್ ಎ ಪ್ಲಸ್ ಪಾರ್ಷಿಯಲ್ ಪ್ರೆಷರ್ಸ್ ಆಫ್ ಬಿ ಆ್ಯಂಡ್ ಪಾರ್ಷಿಯಲ್ ಪ್ರೆಷರ್ ಆಫ್ ಸಿ ವಿಲ್ ಗಿವ್ಸ್ ದಿ ಟೋಟಲ್ ಪ್ರೆಷರ್ ಆಫ್ ದಿ ಗ್ಯಾಸ್. ಓಕೆ, ನೌ ವಾಟ್ ಈಸ್ ಪಿ ಎ? ಪಿ ಎದ ವ್ಯಾಲ್ಯೂ ಏನದ at time t. Okay, so that you have to substitute now. Total pressure, that is PT, is equal to PA ಅಂತ ಹೇಳಿದ್ರೆ ಎಷ್ಟದ partial pressure of A after time t is PI minus X. ಹೌದಾ? ಫೈನಲ್ ಆಗಿ ಎಷ್ಟದ ರೀ ಪ್ರೆಷರ್? PI minus X ಅದ, ಎದರದು Aದು. ಸೊ ಸಬ್ಸ್ಟಿಟ್ಯೂಟ್ ದ್ಯಾಟ್ ವ್ಯಾಲ್ಯೂ ಇನ್ ಪ್ಲೇಸ್ ಆಫ್ PA. PA ಇದ್ದಲ್ಲೇ ಅದನ್ನ ಹಾಕಿ, ಏನು PI minus X ಪ್ಲಸ್ PB, ಪಾರ್ಷಿಯಲ್ ಪ್ರೆಷರ್ ಆಫ್ ಬಿ ಎಷ್ಟದ X ಪ್ಲಸ್ ಪಾರ್ಷಿಯಲ್ ಪ್ರೆಷರ್ ಆಫ್ ಸಿ ಎಷ್ಟದ ರೀ X. ಓಕೆ, ಸೊ ವಾಟ್ ಯು ವಿಲ್ ಗೆಟ್? PI minus X plus X plus X minus plus get cancels. What will remain? PI plus X.
that is equal to P total. Now X is equal to what you will get? X already PT minus Pi. This is the value of X. Okay. ಸೊ ಇಲ್ಲಿ ಎಷ್ಟು ಪ್ರೆಷರ್ ಹೆಚ್ಚಾಗಿರುತ್ತೆ ಅಂತ ಹೇಳಿದ್ರೆ ಟೋಟಲ್ ಪ್ರೆಷರ್ ಮೈನಸ್ ಇನಿಷಿಯಲ್ ಪ್ರೆಷರ್ ಎರಡು ಮೈನಸ್ ಮಾಡಿದಾಗ ಎಕ್ಸ್ ಸಿಗುತ್ತೆ. ಸೊ ವಾಟ್ ಈಸ್ ದಿ ಪ್ರೆಷರ್ ಆಫ್ ಎ ನಾವು? ಈಗ ಎದ್ ಪ್ರೆಷರ್ ಎಷ್ಟಾಗಿರುತ್ತೆ? ಇಲ್ಲಿ ಪಿ ಐ ಮೈನಸ್ ಎಕ್ಸ್ ಅಂತ ಹೇಳ್ಬಿಟ್ವಿ. ಎಕ್ಸ್ ಅಷ್ಟು ಕಡಿಮೆ ಆಗಿತ್ತು ಹೌದಾ? ಇನಿಷಿಯಲ್ ಪ್ರೆಷರ್ ಒಳಗ ಎಕ್ಸ್ ಅಷ್ಟು ಪ್ರೆಷರ್ ಕಡಿಮೆ ಆಗಿತ್ತು. ಬಟ್ ಎಷ್ಟು ಕಡಿಮೆ ಆಗಿತ್ತು ಗೊತ್ತಿದ್ದಿಲ್ಲ. ಇನ್ ಜನರಲ್ ನಾವೇನ್ ತಗೊಂಡ್ವಿ? ಎಕ್ಸ್ ಅಂತ ತಗೊಂಡ್ವಿ. ಈಗ ಅದನ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಲ್ಲ, ಹಂಗಾಗಿ ನಾವೇನ್ ಮಾಡಿದ್ವಿ? ಎಕ್ಸ್ ಅದ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. ಪಿ ಟಿ ಮೈನಸ್ ಪಿ ಐ. ನಾವು ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದಿಸ್ ವ್ಯಾಲ್ಯೂ. ಈ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಎಷ್ಟದ? ಪಿ ಐ ಮೈನಸ್ ಎಕ್ಸ್ ಅದ. ನಮಗೆ ಟೋಟಲ್ ಎಷ್ಟೈತಿ ಅದರ ಪ್ರೆಷರ್ ಅನ್ನೋದು ಗೊತ್ತಾಗಬೇಕಾಗಿತ್ತು. ಹಾಗಾಗಿ ಎಕ್ಸ್ ವ್ಯಾಲ್ಯೂ ಏನ್ ಮಾಡಿದ್ವಿ? ಫೈಂಡ್ ಔಟ್ ಮಾಡಿದ್ವಿ. ಈಗ ಈ ಇಕ್ವೇಶನ್ ಒಳಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ರಿ. ಸೊ ಈ ಇಕ್ವೇಶನ್ ಒಳಗ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ ಪಿ ಎ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಇಸ್ ಈಕ್ವಲ್ ಟು ಪಿ ಐ ಮೈನಸ್ ಎಕ್ಸ್. ಇದು ನಮಗೆ ಆಲ್ರೆಡಿ ಗೊತ್ತದ. ಸೊ ವಾಟ್ ಈಸ್ ಎಕ್ಸ್? ಪಿ ಐ ಮೈನಸ್ ಎಕ್ಸ್ ಮೀನ್ಸ್ ಪಿ ಟಿ ಮೈನಸ್ ಪಿ ಐ. So Pi is equal to, Pi minus into plus minus Pt, minus into minus plus Pi. So partial pressure of A is equal to, how much you will get? Pi plus Pi, 2 Pi minus Pt. So this is the value of Pa, that is partial pressure of A. When time t is equal to 0, partial pressure of A is Pi. When time is t, then partial pressure of A is 2 Pi minus Pt. Now we have this equation. Okay, so there you need to substitute K is equal to 2.303 divided by T log initial concentration. ಅದನ್ನ ಏನ್ ತಗೊಂತೀವಿ? ಇಲ್ಲಿ ಇನಿಷಿಯಲ್ ಪ್ರೆಷರ್ ಅಂತ ತಗೊಂತೀವಿ. ಫೈನಲ್ ಕಾನ್ಸಂಟ್ರೇಷನ್ ಅದು ಎದರದು? ಎದು. ಸೊ ಪಿ ಎ ಅಂತ ಹೇಳಿ ತಗೊಂತೀವಿ. ನಾವು ಕೆ ಇಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಲಾಗ್ ಪಿ ಐ ಡಿವೈಡೆಡ್ ಬೈ ಪಿ ಎ ಅಂತ ಹೇಳಿದ್ರೆ ಏನದರಿ? 2 ಪಿ ಐ ಮೈನಸ್ ಪಿ ಟಿ. ಸೊ 2 ಪಿ ಐ ಮೈನಸ್ ಪಿ ಟಿ. So this is the equation that is for first order reaction, integrated rate equation for first order reaction when the reactants and products or reaction takes place in gaseous phase. Gaseous phase ಒಳಗಿದ್ದಾಗ ಅವಾಗ ನಾವು ಯಾವ equation ನ ಯೂಸ್ ಮಾಡ್ತೀವಿ? K is equal to 2.303 divided by T log Pi divided by 2 Pi minus Pt, where Pi is initial pressure, Pt is total pressure, okay, and K is rate constant, T is time. So this is the first order reaction, integrated rate equation for first order reaction taking place in gas phase.